ಎಲ್ರಿಗೂ ನಮಸ್ಕಾರ. ಇಂದದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗಿದೆ. ಅದೇ ರೀತಿ ಎಲ್ಲ ಒಂದು ತರಗತಿಯ ಫಲಿತಾಂಶಗಳು ಪ್ರಕಟ ಆಗುವಂಥ ಸಮಯ ಏಪ್ರಿಲ್, ಮೇ, ಜೂನ್ ಇವೆಲ್ಲ. ಹಾಗೆಯೇ ಈ ಫಲಿತಾಂಶಗಳು ನಮಗೆ ಯಾವ ರೀತಿಯಲ್ಲಿ, ಅಂದರೆ ಎಷ್ಟು ಪರ್ಸಂಟೇಜ್ ನಮಗೆ ಬರುತ್ತೆ, ಅಥವಾ ನಾನೇನಾದರೂ ರ್ಯಾಂಕಲ್ಲಿ ಬರ್ತೀನಾ, ಅಥವಾ ನನಗೆ ಹೇಗೆ ಮಾರ್ಕ್ಸ್ ಬೀಳುತ್ತೆ, ಅಥವಾ ನಾನು ಪಾಸ್ ಆಗ್ಬೋದಾ, ಅಥವಾ ನಾನು ಈ ಸಾರಿ ಎಲ್ಲ ಒಂದು ಸಬ್ಜೆಕ್ಟ್ನಲ್ಲಿ ಪಾಸ್ ಆಗೋದಕ್ಕೆ ಆಗಲ್ವಾ, ಈ ರೀತಿ ಎಲ್ಲ ವಿಚಾರಗಳನ್ನು ನಾವು ಮೊದಲೇ ತಿಳ್ಕೊಳ್ಬೋದು. ಹಾಗಾದರೆ ಇದನ್ನು ಯಾವ ರೀತಿ ತಿಳ್ಕೊಳ್ಬೋದು ಅನ್ನೋದನ್ನು ನೋಡೋದ್ರ ಜೊತೆಗೆ ಒಬ್ಬ ವಿದ್ಯಾರ್ಥಿಯ ದ್ವಿತೀಯ PUC ಫಲಿತಾಂಶವನ್ನು ಮೊದಲೇ ಅವರಿಗೆ ಹೇಳಿತ್ತು ಇಷ್ಟು ಪರ್ಸಂಟೇಜ್ ಬರುತ್ತೆ ಅಂತ, ಅವರಿಗೆ ಅಷ್ಟೇ ಪರ್ಸಂಟೇಜ್ ಬಂದಿದೆ. ಅದರ ಒಂದು ಎಕ್ಸಾಂಪಲನ್ನು ಸಹಿತ ನಾವಿಲ್ಲಿ ನೋಡೋಣ. ಈಗ ಮಾರ್ಕ್ಸನ್ನು ಕೊಡುವಂಥ ಮನೆಗಳು ಯಾವುದು, ಮಾರ್ಕ್ಸನ್ನು ಕಳೀತಕ್ಕಂಥ ಮನೆಗಳು ಯಾವುದು? ಹಾಗಾದರೆ ಸೈನ್ಸ್ ತಗೊಂಡಾಗ ಅದು ಹೇಗಿರುತ್ತೆ, ಈ ರೀತಿಯಲ್ಲಿ ನಾವು ನೋಡೋದಕ್ಕೆ ಹೊರಟಾಗ SSLCಯಲ್ಲಿ ಸ್ವಲ್ಪ ಭಿನ್ನ ಆಗುತ್ತೆ, ಹಾಗೆಯೇ ದ್ವಿತೀಯ PUCಯಲ್ಲಿ ಸ್ವಲ್ಪ ಭಿನ್ನ ಆಗುತ್ತೆ. ಯಾಕೆ ಅಂತಂದರೆ SLCಯಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನು ವಿದ್ಯಾರ್ಥಿ ಓದ್ತಾ ಇರ್ತಾನೆ. ಅದೇ ರೀತಿ ದ್ವಿತೀಯ PUC ಅಂತಂದಾಗ ಅವರು ಸೈನ್ಸ್ ತಗೊಂಡಿರ್ತಾರೋ, ಕಾಮರ್ಸೋ, ಆರ್ಟ್ಸೋ ಅದ್ರ ಮೇಲೆ ಹೋಗುತ್ತೆ. ಅದಕ್ಕೆ ಇಲ್ಲಿ ನಾವು ಒಂದು SLCಯ ನಂತರದ ವಿಚಾರಗಳನ್ನು ಹೆಚ್ಚಾಗಿ ಗಮನವಿಟ್ಟು ನೋಡೋಣ. ಇಲ್ಲಿ 3 ಮತ್ತು 5ನೇ ಮನೆಗಳು 6, 8, 12ನೇ ಮನೆ ಜೊತೆಗೂಡಿದಾಗ ವಿದ್ಯಾರ್ಥಿ ಫೇಲ್ ಆಗ್ತಕ್ಕಂತಹ ಸಾಧ್ಯತೆ ಅತ್ಯಂತ ಹೆಚ್ಚಾಗಿರುತ್ತೆ. ಅಲ್ಲಿ ಒಂದು ವೇಳೆ 10ನೇ ಮನೆ ಇಲ್ಲ, 11ನೇ ಮನೆ ಇಲ್ಲ, ಕೇವಲ 12ನೇ ಮನೆ ಇದೆ ಅಂತಂದರೆ 12ನೇ ಮನೆಯ ಜೊತೆಗೆ ಈ ಒಂದು ಮನೆಗಳು ಜೊತೆಗೂಡಿದಾಗ ವಿದ್ಯಾರ್ಥಿ ಫೇಲ್ ಆಗ್ತಾನೆ. ಅಲ್ಲ, ನಾನು ಚೆನ್ನಾಗಿ ಬರೆದಿದ್ದೀನಲ್ಲ, ನನಗೆ ಫೇಲ್ ಆಗ್ತೀನಿ ಅಂತಂದರೆ ಅಲ್ಲಿ ಮಾರ್ಕ್ಸ್ ಏನಾಗುತ್ತೆ, ಕಡಿಮೆ ಬೀಳೋದನ್ನು ಈ ಮನೆಗಳು ಸೂಚಿಸುತ್ತೆ. ಅದೇ ರೀತಿ ಒಂದು ವೇಳೆ ಇವೆಲ್ಲ ಎಜುಕೇಷನ್ ಮನೆಗಳೇ, 3, 5, 4, 9, 10, 11 ಇವು ಎಜುಕೇಷನ್ ಮನೆಗಳು. 6, 8, 12 ಯಾರು ಸೈನ್ಸನ್ನು ತಗೊಂಡಿರ್ತಾರೋ ಅವರಿಗೆ ಈ ಮನೆಗಳು ಬೇಕಾಗುತ್ತೆ. ಈ ರೀತಿ ಇವು ಎಜುಕೇಷನ್ ಮನೆಗಳು ಅಥವಾ ಒಬ್ಬ ವ್ಯಕ್ತಿ ಓದಲಿಕ್ಕೆ ಬೇಕಾಗ್ತಕ್ಕಂತಹ ಮನೆಗಳು. ಆದರೆ ಅದೇ ಮನೆಗಳು ಯಾವ ಮನೆಯ ಜೊತೆಗೂಡುತ್ತೆ, ಯಾವ ಮನೆಯ ಜೊತೆಗೂಡಲ್ಲ ಅನ್ನೋದ್ರ ಮೇಲೆ ಮಾರ್ಕ್ಸು ನಿರ್ಧರಿತ ಆಗುತ್ತೆ. ಸರಿ, ಈಗ ಒಂದು ವೇಳೆ ಈ 3, 5, 9 ಎಲ್ಲ ಮನೆಗಳು 11ನೇ ಮನೆಯ ಜೊತೆಗೂಡಿದಾಗ ಅದೇ ಮನೆಗಳು ಉತ್ತಮ ಫಲಿತಾಂಶವನ್ನು ಕೊಡುತ್ತೆ. ಯಾಕೆ ಅಂತಂದರೆ ಅಲ್ಲಿ ವ್ಯಕ್ತಿ ತನ್ನ ಬುದ್ಧಿವಂತಿಕೆಯನ್ನು, ಪರಿಶ್ರಮವನ್ನು ತೊಡಗಿಸ್ತಾನೆ. 3ನೇ ಮನೆ ಆದರೆ 4ನೇ ಮನೆ ಎಜುಕೇಷನ್ ಮನೆ, 3ನೇ ಮನೆ 4ನೇ ಮನೆಗೆ ವ್ಯಯಭಾವ ಇರೋದ್ರಿಂದ ಮಾರ್ಕ್ಸ್ ಕಡಿಮೆ ಬೀಳುತ್ತೆ. ಅದೇ ರೀತಿ 5ನೇ ಮನೆ ಏನಾಗಿದೆ ಅಂತಂದರೆ ಬುದ್ಧಿವಂತಿಕೆ ಮನೆ ಆದ್ರೂ ವಿದ್ಯಾರ್ಥಿ ಲೇಜಿ ಆಗ್ತಾನೆ. ಅದು 5ನೇ ಮನೆ ಹುಡುಗಾಟಿಕೆ ಮನೆ, ಲೇಜಿನೆಸ್ ಮನೆ, ಒಬ್ಬ ಏನಂತಂದರೆ ಅವನಿಗೆ ಓದೋದಕ್ಕೆ ಆಲಸ್ಯ, ಈ ರೀತಿಯ ಮನೆ. ಆದರೆ ಅದು 11ನೇ ಮನೆ ಜೊತೆಗೂಡಿದೆಯಾ, 12ನೇ ಮನೆ ಜೊತೆಗೂಡಿದೆಯಾ ಅನ್ನೋದ್ರ ಮೇಲೇ ಮಾರ್ಕ್ಸು ನಿರ್ಧರಿತ ಆಗುತ್ತೆ. ಅಥವಾ 6, 8, 12 ಮನೆಯ ಜೊತೆಗೂಡಿದೆಯಾ, ಅವನೇನಾದರೂ ಆರ್ಟ್ಸ್ ವಿದ್ಯಾರ್ಥಿ ಆಗಿದ್ದಲ್ಲಿ, ಕಾಮರ್ಸ್ ವಿದ್ಯಾರ್ಥಿ ಆಗಿದ್ದಲ್ಲಿ ಇದರ ಮೇಲೆ ಮಾರ್ಕ್ಸು ಲೆಕ್ಕ ಆಗುತ್ತೆ. ಹಾಗಾದರೆ ಇಲ್ಲಿ ಒಂದು ವೇಳೆ 10 ಮತ್ತು 11ನೇ ಮನೆ ಎರಡೂ ಮನೆಗಳು ಚೆನ್ನಾಗಿದ್ದಾಗ ಆಗ ಏನಾಗುತ್ತೆ ಅಂತಂದರೆ ವಿದ್ಯಾರ್ಥಿ ರ್ಯಾಂಕ್ ಬರ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಅಲ್ಲದೆ ಕೇವಲ 10ನೇ ಮನೆ ಅಷ್ಟೇ ಇದೆ, 11ನೇ ಮನೆ ಇಲ್ಲ ಅಂತಂದರೆ ವಿದ್ಯಾರ್ಥಿ ಒಂದು ಒಳ್ಳೆಯ ಮಾರ್ಕ್ಸನ್ನು ತೆಗಿತಾನೆ. ಆದರೆ ಅಲ್ಲಿ ರ್ಯಾಂಕ್ ಬರ್ತಕ್ಕಂಥ ಸಾಧ್ಯತೆಗಳು ಅತ್ಯಂತ ಕಡಿಮೆ ಆಗಿರುತ್ತೆ. ಹಾಗಾದರೆ ಇಲ್ಲಿ ವಿದ್ಯಾರ್ಥಿ ಯಾವ ರೀತಿಯ ಫಲಿತಾಂಶವನ್ನು ತೆಗಿತಾನೆ ಅನ್ನುವಂಥದ್ದು
ಮುಖ್ಯವಾಗಿ ಅಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಯನ್ನು ಚೆಕ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿದ್ದು ಮುಖ್ಯವಾಗಿ ಭುಕ್ತಿ ಮತ್ತು ಅಂತರ್ಭುಕ್ತಿಯನ್ನು. ಯಾಕೆ ಅಂದರೆ ದಶಾ ಇಡೀ ಅವನಿಗೆ ಹೇಗೆ ಈ ಒಂದು ದಶಾ ಬೆಂಬಲಿಸುತ್ತೆ ಅವನ ಎಜುಕೇಷನ್ಗೆ ಅಂತ ನಾವು ನೋಡ್ಬೋದು. ಯಾಕೆಂದರೆ ದಶಾ ಬಹಳ ಸಮಯದವರೆಗೆ ಇರುತ್ತೆ, ಭಾಳ ವರ್ಷಗಳ ಕಾಲ ಇರುತ್ತೆ. ಅದಕ್ಕೆ ಭುಕ್ತಿ ಮತ್ತು ಅಂತರ್ಭುಕ್ತಿ, ಅದರಲ್ಲಿಯೂ ವ್ಯಕ್ತಿಗೆ ಯಾವಾಗ ಎಕ್ಸಾಮ್ ನಡೆಯುತ್ತೆ ಮತ್ತು ಯಾವಾಗ ರಿಸಲ್ಟ್ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಆಗ ಭುಕ್ತಿಗೆ ಅಂತರ್ಭುಕ್ತಿ ಸಪೋರ್ಟ್ ಮಾಡ್ತಿದೆಯಾ ಅಥವಾ ಭುಕ್ತಿಯನ್ನು ವಿರೋಧ ಮಾಡ್ತಿದೆಯಾ ಅನ್ನೋದ್ರ ಮೇಲೆ ಮಾರ್ಕ್ಸ್ ಹೆಚ್ಚು ಕಡಿಮೆ ಮಾಡಿ ತುಲನೆ ಮಾಡಿ ನೋಡಬೇಕಾಗತ್ತೆ. ಅದಕ್ಕೆ ಇಲ್ಲಿ ಮುಖ್ಯವಾಗಿ ಭುಕ್ತಿ ಮತ್ತು ಅಂತರ್ಭುಕ್ತಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಾಗಾದರೆ ಇಲ್ಲಿ ಒಬ್ಬ ವಿದ್ಯಾರ್ಥಿಯ ನಾವು ಒಂದು ಕುಂಡ್ಲಿಯನ್ನು ಚೆಕ್ ಮಾಡಿ ನೋಡೋಣ. ಅವನಿಗೆ ತಿಳಿಸಲಾಗಿತ್ತು ಇಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ ಆ ವ್ಯಕ್ತಿಯ ಪೇರೆಂಟ್ಸ್ ಬಂದಿದ್ದರು, ಆ ವಿದ್ಯಾರ್ಥಿಯ ಪೇರೆಂಟ್ಸ್ ಎಷ್ಟು ಒಂದು ಮಾರ್ಕ್ಸ್ ಬೀಳುತ್ತೆ ಈ ಒಂದು ವಿದ್ಯಾರ್ಥಿಗೆ ಅಂತ. ದ್ವಿತೀಯ ಒಂದು PUCಯನ್ನು ಓದ್ತಾ ಇದ್ದಾನೆ, ಒಂದು ಎಕ್ಸಾಮನ್ನು ಬರೆದಿದ್ದಾನೆ ಅಂತಕ್ಕಂಥದ್ದು. ಆಗ ಅವರಿಗೆ ಇಷ್ಟು ಪರ್ಸಂಟೇಜನ್ನು ವಿದ್ಯಾರ್ಥಿ ತೆಗಿತಾನೆ ಅಂತ ತಿಳಿಸಲಾಗಿತ್ತು. ಅಷ್ಟೇ ಪರ್ಸಂಟೇಜ್ ಬಂದಿದೆ. ಅಂದರೆ ಅದ್ರ ಮೂಲಕ ಅವರು ಮುಂದೆ ಪ್ಲ್ಯಾನ್ ಮಾಡ್ಕೊಳ್ಳೋರಿದ್ರು. ನಾವು ಯಾವುದಕ್ಕೆ ಸೇರಿಸ್ಬೇಕು, ಹೇಗೆ ನಾವು ಮುಂದಕ್ಕೆ ಓದಿಸ್ಬೇಕು, ಅವನಿಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಅವನಿಗೆ ಬರುವಂಥ ಮಾರ್ಕ್ಸ್ ಏನಾದರೂ ಸಹಕಾರಿ ಆಗುತ್ತಾ, ಅವನಿಗೆ ಮುಂದೆ ಎಜುಕೇಷನಲ್ಲಿ ನಾವು ಯಾವ ಥರ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು, ಇದೆಲ್ಲ ಒಂದು ನೋಡೋ ಹಿನ್ನೆಲೆಯಲ್ಲಿ ಅವರು ಕೇಳಿದರು. ಸರಿ, ನಾವೀಗ ಅದರ ಎಕ್ಸಾಂಪಲ್ ಮೂಲಕ ಇನ್ನಷ್ಟು ಇದು ವಿಸ್ತೃತವಾಗಿ ಸ್ವಲ್ಪ ತಿಳ್ಕೊಳ್ಳೋಣ ಮತ್ತು ಅರ್ಥ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಸ್ಕ್ರೀನಲ್ಲಿ ತಮಗೆ ಒಂದು ಕುಂಡ್ಲಿ ಕಾಣಿಸ್ತಾ ಇದೆ. ಇಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಸ್ವಲ್ಪ ಹೈಡ್ ಮಾಡಲಾಗಿದೆ. ಬಾಕಿ ಡೇಟ್ ಆಫ್ ಬರ್ತು ತಮಗೆ ಸಮಯ ಎಲ್ಲ ಇದೆ. 14 ನವೆಂಬರ್ 2008 ಮಧ್ಯಾಹ್ನ 3:25 ಸಮಯ, ಚಾಮರಾಜನಗರ. ಈ ಒಂದು ಹಾರೋಸ್ಕೋಪ್ ನಮ್ಮ ಮುಂದಿದೆ, ಲಗ್ನ ಕುಂಡಲಿ. ಈಗ ಈ ಲಗ್ನ ಕುಂಡಲಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂತಂದರೆ ಇಲ್ಲಿ ಎಲ್ಲ ನಾವು 3ನೇ ಮನೆಯಲ್ಲಿ ಚಂದ್ರ, 5ನೇ ಮನೆಯಲ್ಲಿ ಕೇತು, ಹಾಗೆ ಲಗ್ನ ಮೀನ ಲಗ್ನ ಆಗಿದೆ, 6ನೇ ಮನೆಯಲ್ಲಿ ಶನಿ, ಹಾಗೆ 8ನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯ, ಹಾಗೆ 9ನೇ ಮನೆಯಲ್ಲಿ ಕುಜ, 10ನೇ ಮನೆಯಲ್ಲಿ ಶುಕ್ರ ಮತ್ತು ಗುರು, ಹಾಗೆ 11ನೇ ಮನೆಯಲ್ಲಿ ರಾಹು. ಈಗ ನಾವು ದಶಾಭುಕ್ತಿಗೆ ಹೋಗೋಣ. ಈ ಒಂದು ವಿದ್ಯಾರ್ಥಿಗೆ ನಡೀತಕ್ಕಂತಹ ದಶಾ ಒಂದು ರಾಹು ದಶಾ, ಅದು ಮೇ 2040ರವರೆಗೆ ಇದೆ. ಈಗ ಭುಕ್ತಿಯನ್ನು ಪರಿಶೀಲಿಸೋಣ. ಗುರು ಒಂದು ಭುಕ್ತಿ 6/2027, ಶುಕ್ರ ಅಂತರ್ಭುಕ್ತಿ. ಇಲ್ಲಿ ಎಕ್ಸಾಮ್ ಆಗಿದ್ರೂ ಸಹಿತವಾಗಿ ಇಲ್ಲಿ ಏನಾಗಿರುತ್ತೆ ಅಂತಂದರೆ ನಮಗೆ ರಿಸಲ್ಟ್ ಬರುವಂಥ ಸಮಯ ಅತಿ ಮುಖ್ಯ ಆಗಿರೋದ್ರಿಂದ ನಾವಿಲ್ಲಿ ಶುಕ್ರ ಅಂತರ್ಭುಕ್ತಿಯನ್ನು ತೆಗೆದುಕೊಂಡಿದ್ದೇವೆ. ಶುಕ್ರ ಅಂತರ್ಭುಕ್ತಿ 23/8/2026 ಇದೆ. ನಂತರ ಇಲ್ಲಿ ನಾವು ಈಗ ಫಲಿತಾಂಶವನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ, ರಾಹು ದಶಾ, ಗುರು ಭುಕ್ತಿ, ಹಾಗೆ ಶುಕ್ರ ಅಂತರ್ಭುಕ್ತಿ. ರಾಹು ದಶದಲ್ಲಿ ನಾವು ಒಂದು ನೋಡ್ತಾ ಇದ್ದೇವೆ, ರಾಹು 6, 11, 12ನೇ ಮನೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು, ಹಾಗೆ ಚಂದ್ರ ನಕ್ಷತ್ರದಲ್ಲಿ ಕುಳಿತಿರ್ತಕ್ಕಂಥದ್ದು 2 ಮತ್ತು 5ನೇ ಮನೆ ತೆಗೆದುಕೊಂಡಿರ್ತಕ್ಕಂಥದ್ದು, ಹಾಗೆ ಒಂದು ಉಪ ಅಧಿಪತಿ 4, 7, 8ನೇ ಮನೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಬುಧ ಆಗಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಮುಖ್ಯವಾಗಿ ನಾವೀಗ ಗಮನಿಸಬೇಕಾಗಿರ್ತಕ್ಕಂಥದ್ದು ಗುರುಭುಕ್ತಿ. ಗುರುಭುಕ್ತಿಯಲ್ಲಿ ನಾವು ನೋಡ್ತಿದ್ದೇವೆ ಗುರು 1 ಮತ್ತು 10ನೇ ಮನೆ ಕುಳಿತಿರ್ತಕ್ಕಂತಹ ನಕ್ಷತ್ರ ಶುಕ್ರ ನಕ್ಷತ್ರ 3, 8, 9ನೇ ಮನೆ ತೆಗೆದುಕೊಂಡಿದೆ. ಹಾಗೆಯೇ ಉಪ ಅಧಿಪತಿಯಾಗಿರ್ತಕ್ಕಂತಹ ಬುಧ 4, 7, 8 ತೆಗೆದುಕೊಂಡಿದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಒಂದು ವಿದ್ಯಾರ್ಜನೆಗೆ ಸಂಬಂಧಪಟ್ಟಂತಹ ಮನೆಗಳು 3, 4, 9 ಹಾಗೆ 10ನೇ ಮನೆ ಇದೆ. ಆದರೆ ಅದರ ಜೊತೆಗೆ 3 ಮತ್ತು 8ನೇ ಮನೆ ಕೂಡ ಇದೆ. ಆದರೆ ಇಲ್ಲಿ 11ನೇ ಮನೆ ಇಲ್ಲದೇ ಇರುವ ಕಾರಣದಿಂದ
ಜೊತೆಗೆ 12ನೇ ಮನೆ ಕೂಡ ಇಲ್ಲ. ಆಗ ಏನಾಗುತ್ತೆ, 3, 5, 9ನೇ ಮನೆಗಳು ಏನಾಗುತ್ತೆ, ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇಲ್ಲಿ 3 ಮತ್ತು 9 ಸಿಗುತ್ತೆ ನಮಗೆ, ಅದು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಹಾಗೆ 8ನೇ ಮನೆ ಏನಾಗುತ್ತೆ ಅಂತಂದರೆ ಒಂದು ಬ್ಯಾಡ್ ಸೈಡ್, ಅಂದರೆ ಮಾರ್ಸನ್ನು ಕಳೆಯುವ ಕಡೆಗೆ ಇದು ಏನಾಗುತ್ತೆ, ಹೋಗುತ್ತೆ. ಇಲ್ಲಿ ವಿದ್ಯಾರ್ಥಿ ಕಾಮರ್ಸನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮುಂದೆ ಎಲ್ಲ ಓದುವಂಥ ಪ್ಲ್ಯಾನ್ ಇದೆ. ಇಲ್ಲಿ 9 ಮತ್ತು 10ನೇ ಮನೆ ಇರೋದ್ರಿಂದ ಒಂದು ಎಜುಕೇಷನ್ಗೆ, ಅಂದರೆ ಹೈಯರ್ ಎಜುಕೇಷನ್ಗೆ 9ನೇ ಮನೆ ಬೇಕು, ಅಂದರೆ ಪೂರಕವಾಗಿದೆ ಅಂತ ನಾವು ಹೇಳ್ಬೋದು. ಅಂದರೆ ಮುಂದಿನ ಒಂದು ಎಜುಕೇಷನ್ಗೆ ಇದು ಪೂರಕ ಆಗಿದೆ. ಆದರೆ ಇಲ್ಲಿ 8ನೇ ಮನೆ ಮಾರ್ಸನ್ನು ಕಳಿತಕ್ಕಂಥದ್ದು, ನಕ್ಷತ್ರ ಅಧಿಪತಿಯಲ್ಲಿನೂ ಇದೆ, ಉಪ ಅಧಿಪತಿಯಲ್ಲಿನೂ ನಾವು 8 ಮತ್ತು 8ನೇ ಮನೆಯನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಪರ್ಸಂಟೇಜ್ ಕಡಿಮೆ ಆಗುತ್ತೆ. 11 ಇಲ್ಲದೆ ಇರೋದ್ರಿಂದ ನಾವು ಒಂದು 90+ ಹೋಗಲ್ಲ ಅಂತಕ್ಕಂಥದ್ದು. ಆದರೆ 80ರ ಮೇಲೆ 10 ಇರೋದ್ರಿಂದ 80ರ ಮೇಲೆ ಅವಶ್ಯ ಬೀಳುತ್ತೆ. ಜೊತೆಗೆ 9ನೇ ಮನೆಗಳು 9, 3, ಇಲ್ಲಿ 4 ಇವೆಲ್ಲ ಪ್ಲಸ್ ಸೈಡ್ ಹೋಗೋದ್ರಿಂದ ಒಂದು 5% ಜಾಸ್ತಿ ಆಗುತ್ತೆ. ಆದರೆ 90ಕ್ಕೆ ಹೋಗೋದಕ್ಕೆ ಅಥವಾ ಅದರ ಮೇಲಕ್ಕೆ ಹೋಗೋದಕ್ಕೆ 8ನೇ ಮನೆ ತಡೆಯೋದ್ರಿಂದ ಒಂದು ಸುಮಾರಷ್ಟು 85% ಬೀಳುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಶುಕ್ರ ಅಂತರ್ಭುಕ್ತಿ, ಶುಕ್ರ ಅಂತರ್ಭುಕ್ತಿ ಇದಕ್ಕೆ ಸಪೋರ್ಟ್ ಮಾಡುತ್ತಾ ಅದಕ್ಕೆ ಅಥವಾ ವಿರೋಧ ಮಾಡುತ್ತಾ ಅಂತ ನೋಡೋಣ. ಇಲ್ಲಿ ಶುಕ್ರ ಅಂತರ್ಭುಕ್ತಿಯಲ್ಲೂ 10ನೇ ಮನೆ ಇದೆ. ಆದರೆ 2, 5, 3, 8, 9 ಎಲ್ಲ ಮನೆಗಳಿದೆ. ಆದರೆ ಇಲ್ಲಿ ಏನಾಗುತ್ತೆ, 2, 5, 3, 9 ಎಲ್ಲ ಮನೆಗಳು ಪ್ಲಸ್ ಸೈಡ್ ಹೋಗುತ್ತೆ. 10ನೇ ಮನೆ ಇದೆ, ಆದರೆ 11, 12 ಎರಡೂ ಇಲ್ಲದೇ ಇರೋದ್ರಿಂದ ಕೆಟ್ಟದೂ ಇಲ್ಲ ಒಳ್ಳೆಯದೂ ಇಲ್ಲ. ಹಾಗೆ ಅದಕ್ಕೆ ಇವೆಲ್ಲ ಮನೆಗಳು ಒಳ್ಳೆಯದರ ಸೈಡ್ ಹೋಗುತ್ತೆ. ಆದರೆ ಇಲ್ಲಿ ಮತ್ತೆ 8ನೇ ಮನೆ ಇದೆ. 8ನೇ ಮನೆ ಒಂದು ಕೇವಲ ಒಂದು ಪ್ಲ್ಯಾನೆಟರಿ ಲೆವೆಲಲ್ಲಿ, ಅಂದರೆ ನಕ್ಷತ್ರ ಅಧಿಪತಿಯ ಲೆವೆಲಲ್ಲಿಲ್ಲ, ಉಪ ಅಧಿಪತಿಯ ಲೆವೆಲಲ್ಲಿಲ್ಲ, ಒಂದು ಗ್ರಹದ ಲೆವೆಲಲ್ಲಿ ಇರೋದ್ರಿಂದ ಇದು ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಮಾತ್ರ ಪರ್ಸಂಟೇಜನ್ನು ಕಡಿಮೆ ಮಾಡುತ್ತೆ ಬಿಟ್ಟರೆ ಜಾಸ್ತಿ ಅದಕ್ಕೆ ವಿರೋಧವನ್ನು ನೀಡಲ್ಲ. ಆದರೆ ಇದು ಕೇತು ಅಲ್ಲಿ ನಕ್ಷತ್ರ ಅಧಿಪತಿ ಇರೋದ್ರಿಂದ ಅಲ್ಲಿ 5ನೇ ಮನೆ ಬಂದಿದೆ. ಇಲ್ಲಿ ಏನಾಗುತ್ತೆ ಅಂತಂದರೆ 5ನೇ ಮನೆ ಬಂದಾಗ ಸ್ವಲ್ಪ ವ್ಯಕ್ತಿಯಲ್ಲಿ ಕೇತುನಲ್ಲಿ ಬಂದಿರೋದ್ರಿಂದ ವ್ಯಕ್ತಿ ಸ್ವಲ್ಪ ಡೈವರ್ಟ್ ಆಗ್ತಾನೆ, ಸ್ವಲ್ಪ ಲೇಜಿ ಆಗ್ತಾನೆ, ಇದರಿಂದ ಮಾರ್ಕ್ಸನ್ನು ಕಳ್ಕೊಳ್ತಾನೆ. ಆದರೆ ಇಲ್ಲಿ ಅಗೇನ್ 12ನೇ ಮನೆ ಇಲ್ಲದೆ ಇರೋದ್ರಿಂದ, 11ನೇ ಮನೆ ಇಲ್ಲದೆ ಇರೋದ್ರಿಂದ ಭುಕ್ತಿಗೆ ಸಂಬಂಧಿಸಿದ ಮನೆಗಳೇ ಹೆಚ್ಚಾಗಿ ಇಲ್ಲಿ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಅದು ಭುಕ್ತಿಗೆ ಸ್ವಲ್ಪ ಪೂರಕವಾಗಿದೆ ಅಂತ ಹೇಳ್ಬೋದು. ಅಂದರೆ ಭುಕ್ತಿಗಿಂತಲೂ ಅಧಿಕವಾಗಿಲ್ಲ, ಹಾಗೆ ಭುಕ್ತಿಗಿಂತಲೂ ತೀರ ಕಡಿಮೆ ಆಗಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಗ್ರಹಗಳ ಲೆವೆಲಲ್ಲಿ 8ನೇ ಮನೆ ಇದೆ. ಹಾಗಾಗಿ ಇದು ಅತ್ಯಂತ ವಿರೋಧವನ್ನು ಭುಕ್ತಿಗೆ ಒಡ್ಡಲ್ಲ. ಹಾಗಾಗಿ ಇಲ್ಲಿ ನಾವು 85% ವಿದ್ಯಾರ್ಥಿಗೆ ಒಂದು ಪರ್ಸಂಟೇಜನ್ನು ತೆಗಿತಾನೆ ಅಂತ ಹೇಳ್ಬೋದು. ಇಲ್ಲಿ 85% ಮೊದಲೇ ಲೆಕ್ಕ ಹಾಕಲಾಗಿತ್ತು. ಅದರ ಪ್ರಕಾರ ವಿದ್ಯಾರ್ಥಿಗೆ 85% ಬಂದಿದೆ ದ್ವಿತೀಯ PUCಯಲ್ಲಿ. ಈಗ ಇದೇ ರೀತಿ ನಾವು ಸ್ವಲ್ಪ ಇದಕ್ಕೆ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ, ಹೇಗೆ ಮಾಡೋದು, ಈ ರೀತಿ ಮಾಡ್ಬೋದಾ ಅಂತ ಕೆಲವರಿಗೆ ಪ್ರಶ್ನೆ ಬರ್ಬೋದು. ಆದರೆ ಇದಕ್ಕೆ ಸ್ವಲ್ಪ ಅಭ್ಯಾಸ ಬೇಕು. ಅಂದರೆ ಒಂದಿಷ್ಟು ಕುಂಡ್ಲಿಯನ್ನು ತೆಗೆದುಕೊಂಡು ಸ್ಟಡಿ ಮಾಡಿದಾಗ ಅವರ ಪರ್ಸಂಟೇಜನ್ನು ಇದು ಮೊದಲೇ ಲೆಕ್ಕ ಹಾಕಲಾಗಿತ್ತು. ಆದರೆ ನೀವು ಬಂದಂತಹ ಮಾರ್ಕ್ಸ್ಗಳನ್ನು ಆಧರಿಸಿ, ಪರ್ಸಂಟೇಜನ್ನು ಆಧರಿಸಿ ತಾವು ಇಟ್ಕೊಂಡು ಸ್ಟಡಿ ಮಾಡಿ ತಾವು ಈ ರೀತಿ ತಿಳ್ಕೊಳ್ಬೋದು.
ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭ ಮಸ್ತು. ಧನ್ಯವಾದಗಳು.